ಜೋಳ ಖರೀದಿ ಕೇಂದ್ರಗಳಲ್ಲಿ ನಕಲಿ ನೋಂದಣಿ ಕ್ರಮಕ್ಕೆ ಮನವಿ. ಮಾನ್ವಿ ನಗರದ ತಹಶೀಲ್ದಾರರ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ತಾಲೂಕು ಘಟಕ ವತಿಯಿಂದ ತಹಶೀಲ್ದಾರ್ ಅವರಿಗೆ ಉಪತಹಶೀಲ್ದಾರ್ ವಿನಾಯಕರಾವ್ ಅವರ ಮೂಲಕ ಮನವಿ ಸಲ್ಲಿಸಿದರು. ನಂತರ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾದ ದೊರೆಬಾಬು ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೋಳ ಬೆಳೆದ ರೈತರಿಂದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಜೋಳವನ್ನ ಖರೀದಿ ಮಾಡುವುದಕ್ಕೆ ತಾಲೂಕಿನಲ್ಲಿ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ರೈತರಿಂದ ಜೋಳವನ್ನ ಖರೀದಿಸುವುದಕ್ಕೆ ನೋಂದಣಿಯನ್ನ ಪ್ರಾರಂಭಿಸಲಾಗಿದ್ದು, ಜೋಳ ನೋಂದಣಿ ಕೇಂದ್ರದಲ್ಲಿ ಜೋಳವನ್ನ ಬೆಳೆಯದೇ ಇರುವ ರೈತರ ಹೆಸರಿನಲ್ಲಿ ಕೆಲವರು ಖರೀದಿ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡು ಬೇರೆ ರಾಜ್ಯಗಳಿಂದ ಜೋಳ ಖರೀದಿಸಿ ಬೆಂಬಲ ಬೆಲೆಯಡಿ ಜೋಳವನ್ನ ಮಾರಾಟ ಮಾಡುವುದಕ್ಕೆ ಮುಂದಾಗಿರುವುದರಿಂದ ಸಣ್ಣ ಮತ್ತು ಅತಿ ಸಣ್ಣ ಜೋಳ ಬೆಳೆದ ರೈತರಿಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ತಾವುಗಳು ಸರಿಯಾಗಿ ಪರಿಶೀಲಿಸಿ ಜೋಳ ಬೆಳೆದ ಫಲಾನುಭವಿ ರೈತರಿಗೆ ಯೋಜನೆಯ ಲಾಭ ದೊರೆಯುವಂತೆ ಮಾಡಬೇಕು ಎಂದು ಒತ್ತಾಯಿಸಿದರು. ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ತಾಲೂಕು ಘಟಕದ ಅಧ್ಯಕ್ಷರಾದ ರುದ್ರಗೌಡ ಮಡ್ಲಾಪುರ್, ಮುಖಂಡರಾದ ಜೆ ಸುಧಾಕರ್, ಗುರುಸಿದ್ದಪ್ಪ ಕಣ್ಣೂರು, ಶರಣಯ್ಯ ಸ್ವಾಮಿ ಖಾತರ್ಕಿ, ಶಿವಲಿಂಗಯ್ಯ ಸ್ವಾಮಿ, ಕುಮಾರಸ್ವಾಮಿ ಮೇಧಾ, ರವಿಕುಮಾರ್, ಉಮಾಪತಿ ನಾಯಕ, ದೊಡ್ಡಣ್ಣ ಹೂಗಾರ್, ಗೋಪಾಲ ಇಬ್ರಾಂಪುರ್, ರಾಯಪ್ಪ ವಕೀಲರು, ಬಸವರಾಜ ನಕ್ಕುಂದಿ, ಅಮರೇಶ್ ನಾಯಕ ಸೇರಿದಂತೆ ಇನ್ನಿತರರು ಇದ್ದರು.